ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಅಂದುಕೊಂಡಂತೆ ಗೋಲ್ಡ್ ಸುರೇಶ್ ಅವರಿಗೆ ಉತ್ತಮವೂ ಕೂಡ ಸಿಕ್ತು, ಹಾಗೆ ಕಿಚ್ಚನಿಂದ ಚಪ್ಪಾಳೆ ಕೂಡ ಸಿಕ್ತು, ಮತ್ತೆ ಎಲ್ಲರಿಂದ ಮೆಚ್ಚುಗೆ ಕೂಡ ಸಿಕ್ತು. ಅದರ ನಂತರ ನಿನ್ನೆ ಚೈತ್ರಾ ಕುಂದಾಪುರ್ ಅವರು ಆಸ್ಪತ್ರೆಗೆ ಹೋಗಿ ಹೊರಗೆ ಇರುವಂತಹ ವಿಚಾರವನ್ನ ಅವರು ಮನೆ ಒಳಗಡೆ ಅದು ಲೀಕ್ ಮಾಡಿದಷ್ಟೇ ಅಲ್ಲದೆ ತಮಗೆ ಹೇಗ್ ಬೇಕೋ ಹಾಗೆ ಅವರು ಪೋಟ್ರೆ ಮಾಡಿ ಮನೆ ಮಂದಿಗೆ ಅವರು ಹೇಳಿರುವಂತಹ ರೀತಿಗೆ ಕಿಚ್ಚನಿಂದ ಅವರಿಗೆ ಸಿಕ್ಕಂತಹ ಉಡುಗೊರೆ ನಿಮಗೆ ಗೊತ್ತಿರುವಂತದ್ದೇ. ಸೊ ಈಗ ಇರುವಂತಹ ವಿಷಯ ಏನು ಅಂತಂದ್ರೆ, ಮನೆಯಿಂದ ಆಚೆ ಹೋಗುವಂತ ಕಂಟೆಸ್ಟೆಂಟ್ಗಳು ಯಾರು ಅನ್ನೋದೇ ಇವಾಗ ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ಹಾಗಾದ್ರೆ ಯಾರು ಈ ಬಾರಿ ನಾಮಿನೇಟ್ ಆಗುವಂತಹ ಸ್ಪರ್ಧಿ? ಇಲ್ಲಿ ಕಿಚ್ಚ ಸುದೀಪ್ ಅವರು ನಿನ್ನೆ ವೈಂಡ್ ಅಪ್ ಮಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿರ್ತಾರೆ. ಈ ವಾರ ಜೋಡಿ ಆಟ ಆಡಿದಂತಹ ನೀವು ಒಬ್ಬ ಸ್ಪರ್ಧಿ ಮಾತ್ರ ಇಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ಯಾಕೆ ಅನ್ಕೊಳ್ತೀರಿ? ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ನೋಡಿ ಅಂತ ಹೇಳಿ ಒಂದು ಗುಟ್ಟನ್ನ ಬಿಟ್ಕೊಟ್ರು. ಹಾಗಾದ್ರೆ ಇಲ್ಲಿ ಡಬಲ್ ಎಲಿಮಿನೇಷನ್ ಆಗೋದಂತೂ ಸತ್ಯ ಅನ್ನೋ ಮಾತನ್ನ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಸೊ ಹಾಗಾದ್ರೆ ಈಗ ನಾವು ವಿಚಾರ ಮಾಡಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಯಾರು ಎಲಿಮಿನೇಟ್ ಆಗ್ತಾರೆ, ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೋಡೋದಾದ್ರೆ, ಇಲ್ಲಿ ಅನುಷಾ ಧರ್ಮ ಎಲಿಮಿನೇಟ್ ಆಗ್ತಾರೆ ಅನ್ನೋದು ಬಹುತೇಕವಾಗಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಯಾಕೆ ಅಂತಂದ್ರೆ ಇಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಸೇವಂತು ಆಗಿದ್ದಾರೆ. ತದನಂತರ ನೀವು ಹನುಮಂತ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ, ಬಟ್ ಅವರೆಲ್ಲ ಸೇವ್ ಆಗ್ತಾರೆ ಕಣ್ರಿ. ಗೌತಮಿ ಕೂಡ ಸೇವ್ ಆಗ್ತಾರೆ. ಮತ್ತೆ ಇನ್ನು ಉಳಿದಂತ ಕಂಟೆಸ್ಟೆಂಟ್ ಯಾರು ಹೇಳಿ? ಶಿಶಿರ್ ಕೂಡ ಸೇವ್ ಆಗುವಂತ ಕಂಟೆಸ್ಟೆಂಟ್. ಸೊ ಮಂಜಣ್ಣ ಕೂಡ ಸೇವ್ ಆಗ್ತಾರೆ, ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ಇವರೆಲ್ಲ ನಾಮಿನೇಟ್ ಆದವರೆಲ್ಲ ಸೇವ್ ಆಗುವ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಸ್ವಲ್ಪ ವೀಕ್ ಕಂಟೆಸ್ಟೆಂಟ್ ಅಂತ ಅಂದ್ರೆ ಇಲ್ಲಿ ಅನುಷಾ ಮತ್ತೆ ಧರ್ಮನ ನಾವು ನೋಡಬಹುದು. ಆದ್ರೆ ಅನುಷಾ ತಕ್ಕಮಟ್ಟಿಗೆ ಈ ವಾರ ಚೆನ್ನಾಗಿ ಆಡಿದ್ದಾರೆ, ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲೆಲ್ಲಿ ಮಾತಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಆದ್ರೂ ಕೂಡ ಇಲ್ಲಿ ಜೋಡಿ ಎಲಿಮಿನೇಷನ್ ಅಂತ ಬಂದಾಗ ಇಲ್ಲಿ ಅನುಷಾ ಮತ್ತೆ ಧರ್ಮ ಎಲಿಮಿನೇಟ್ ಆಗ್ಬಹುದು ಅನ್ನೋದಿದೆ. ಆದ್ರೆ ಬಹುತೇಕವಾಗಿ ಧರ್ಮ ಈ ವಾರ ಎಲಿಮಿನೇಟ್ ಆಗ್ಬೇಕಾಗಿತ್ತು. ಅದರ ಜೊತೆಗೆ ಇಲ್ಲಿ ಜೋಡಿ ಎಲಿಮಿನೇಷನ್ ಅಂತ ಇರುವಾಗ ಅವರ ಜೋಡಿಯಾಗಿ ಇಲ್ಲಿ ಅನುಷಾನು ಕೂಡ ಸೇರಿ ಇಬ್ಬರನ್ನು ಕೂಡ ಮನೆಯಿಂದ ಹೊರ ಕಳಿಸುವ ಸಾಧ್ಯತೆ ಇದೆ ಅಂತ ಹೇಳಿ ನಾವು ಅನಲೈಸ್ ಮಾಡಬಹುದು. ನಿಮ್ಮ ಪ್ರಕಾರ ಈ ವಾರ ಯಾರಿಗೆ ಸೆಂಡ್ ಅಪ್ ಸಿಗುತ್ತೆ ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ. ಜೋಡಿ ಕಂಟೆಸ್ಟೆಂಟ್ಗಳು ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಯಾವ ಜೋಡಿ ಎಲಿಮಿನೇಟ್ ಆಗಬೇಕು, ಯಾರ್ಯಾರು ಎಲಿಮಿನೇಟ್ ಆಗಬೇಕು ಅನ್ನೋದನ್ನ ತಿಳಿಸಿ ಅಂತ ಹೇಳ್ತಾ, ಅದರ ಜೊತೆಗೆ ಇಲ್ಲಿ ಧನ್ರಾಜ್ ಅವರ ಬಗ್ಗೆ ಮಾತಾಡೋಣ. ಧನ್ರಾಜ್ ಅವರ ಸ್ಥಿತಿ ಬಗ್ಗೆ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ, ಅವರಿಗೆ ಕೊಟ್ಟಂತಹ ಆ ಕಳಪೆ ಮತ್ತೆ ಅವರಿಗೆ ಮಾತನಾಡಿರುವಂತಹ ಆ ಮಾತುಗಳನ್ನ ಕೇಳಿಸ್ಕೊಂಡಂತ ಕರ್ನಾಟಕ ಜನತೆ ಅವರಿಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಬಂದಿರುವಂತ ಓಟ್ಗಳನ್ನ ನಾವು ಲೆಕ್ಕ ಮಾಡಿ ನೋಡಿದ್ರೆ ಅವರು ಸೇವ್ ಆಗುವಂತ ಹಂತದಲ್ಲಿ ಅವರು ಎರಡನೇ ಬಾರಿಯೇ ಸೇವ್ ಆಗ್ಬಿಟ್ರು. ಸೊ ಅರ್ಥ ಮಾಡ್ಕೊಳ್ಳಿ, ಅವರಿಗೆ ಕರ್ನಾಟಕದ ಜನತೆ ಎಷ್ಟೊಂದು ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಹ ವ್ಯಕ್ತಿಗೆ ಇವರು ಕಳಪೆ ಕೊಟ್ಟು ಮತ್ತೆ ಆ ಮೋಕ್ಷಿತ ಮಾತನಾಡಿರುವಂತಹ ಮಾತುಗಳು, ಸೊ ಅದಕ್ಕೆಲ್ಲವೂ ಕೂಡ ತಿರುಗೇಟು ಅಂತ ಅಂದ್ರೆ ನಿನ್ನೆ ಧನ್ರಾಜ್ ಎರಡನೇ ಬಾರಿಯೇ ಸೇವ್ ಆಗಿರುವಂತದ್ದು. ಹೀಗೆ ಬಿಗ್ ಬಾಸ್ ಸ್ಪರ್ಧಿಗಳ ನಡುವೆ ಆಟವನ್ನ ಇಟ್ಟು ಸ್ಪರ್ಧಿಗಳ ನಡುವೆ ಈ ರೀತಿಯಾಗಿ ಮನಸ್ತಾಪಗಳನ್ನ ಕ್ರಿಯೇಟ್ ಮಾಡಿ ಆಟಕ್ಕೆ ಮತ್ತಷ್ಟು ಮೆರುಗನ್ನ ಕೊಡ್ತಾ ಇದೆ, ಮತ್ತೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಇದೆ. ಹಾಗಾದ್ರೆ ಈ ವಾರ ಎಲಿಮಿನೇಷನ್ ತೂಗುಗತ್ತಿ ಅನುಷಾ ಧರ್ಮ ಅವ್ರ ಮೇಲೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಹಾಗಾದ್ರೆ ಇವರಿಬ್ರು ಎಲಿಮಿನೇಟ್ ಆಗ್ತಾರಾ ಅಥವಾ ಇವರಿಬ್ರಲ್ಲಿ ಒಬ್ರು ಎಲಿಮಿನೇಟ್ ಆಗ್ತಾರಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.